ಬರ್ರಿ ಇವತ್ತ ನಿಮ್ ಬ್ರೇನ್ಗೆ ಒಂದು ಸಣ್ಣ ಟೆಸ್ಟ್ ಮಾಡೋಣ. ನಿಮ್ ಬ್ರೇನ್ ಎವರೇಜ್ ಐತಿ ಅಥವಾ ಸೂಪರ್ ಇಂಟೆಲಿಜೆಂಟ್ ಐತಿ ಅಂತ ನೋಡೇ ಬಿಡೋಣ. ಈಗ ನಿಮ್ ಮುಂದ 2 ಲೈನ್ ಕಾಣಕತ್ತವ, ಒಂದು ಎ ಒಂದು ಬಿ. ಈಗ ಇವನ್ನ ನೋಡ್ರಿ, ಇವು ಎರಡರ ಒಳಗ ಯಾವ್ದ್ರದ್ದು ಮಧ್ಯದ ಲೈನ್ ದೊಡ್ಡದೈತಿ ಅಂತ. ನಿಮಗ ಎ ದೊಡ್ಡದೈತಿ ಅಂತ ಅನ್ಸಾಕತೈತಿ ಅಥವಾ ಬಿ ದೊಡ್ಡದೈತಿ ಅಂತ ಅನ್ಸಾಕತೈತಿ? ಓಕೆ, ನಿಮ್ಗೀಗ 3 ಸೆಕೆಂಡ್ ಟೈಮ್ ಐತಿ. ಇವನ್ನ ಲಕ್ಷ್ಯ ಕೊಟ್ಟು ನೋಡಿ, ಥಿಂಕ್ ಮಾಡಿ ಉತ್ತರ ಕೊಡ್ರಿ. ಬಹುಶಃ ಈಗ ಬಹಳ ಜನ ಅನ್ಕೊಂಡಿದ್ರಿ ಅಲ್ವಾ ಉತ್ತರ ಬಿ ಐತಿ ಅಂತ. ನಿಮಗ ಬಿ ಲೈನ ದೊಡ್ಡದೈತಿ ಅಂತ ಅನ್ಸಾಕತೈತಿ ಅಲ್ವಾ? ಬಟ್ ರಿಯಾಲಿಟಿ ಬ್ಯಾರೆ ಐತಿ. ಇಲ್ಲಿ ಎ ಲೈನ್ ಬಿ ಲೈನ್ ಎರಡು ಸೇಮ್ ಸೈಜ್, ಎರಡು ಅಷ್ಟೇ ದೊಡ್ಡ ಅದಾವ. ಅದ ಹೆಂಗ್ ಸಾಧ್ಯ ಅಂತೀರಾ? ಯಾಕಂದ್ರ ಇವು 2 ಲೈನ್ ಸೇಮ್ ಅದಾವ, ಆದ್ರ ವ್ಯತ್ಯಾಸ ಇರೋದು ಕೇವಲ ಅವುಗಳ ಎಂಡಿಂಗ್ ಅಲ್ಲಿ ಮಾತ್ರ. ನೀವು ಮ್ಯಾಲಿನ ಲೈನ್ ನ ಲಕ್ಷ್ಯ ಕೊಟ್ಟು ನೋಡ್ರಿ, ಅದರದ್ದು ಎಂಡ್ಗಳನ್ನ ಕ್ಲೋಸ್ ಮಾಡಲಾಗೈತಿ, ಅದಕ್ಕ ಅದು ಸಣ್ಣದು ಕಾಣಕತ್ತೈತಿ. ಕೆಳಗಿನ ಲೈನ್ ನ ಎಂಡ್ಗಳನ್ನ ಓಪನ್ ಮಾಡಲಾಗೈತಿ, ಅದಕ್ಕ ಅದು ದೊಡ್ಡದು ಕಾಣಕತ್ತೈತಿ. ಸೊ ಇದ ವ್ಯತ್ಯಾಸ ನೋಡ್ರಿ, ಒಂದು ಎವರೇಜ್ ಬ್ರೇನ್ಗೆ ಒಂದು ಜೀನಿಯಸ್ ಬ್ರೇನ್ಗೆ. ಯಾವಾಗ್ಲೂ ಒಂದು ಎವರೇಜ್ ಬ್ರೇನ್ ಪ್ರತಿ ಒಂದನ್ನ ಬರೀ ಮ್ಯಾಲ ನೋಡುತ್ತಾ, ಯಾವುದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡಲ್ಲ. ಬಟ್ ಅದ ಒಂದು ಇಂಟೆಲಿಜೆಂಟ್ ಅಥವಾ ಜೀನಿಯಸ್ ಬ್ರೈನ್ ತಗೊಂಡ್ರ ಅದು ಪ್ರತಿ ಒಂದ್ರ ಮೇಲೂ ಒಮ್ಮೆಲೆ ಡೀಟೇಲ್ ಆಗಿ ನೋಡುತ್ತೆ, ಗಮನ ಕೊಟ್ಟು ಉತ್ತರ ಹೇಳುತ್ತೆ. ಓಕೆ, ಇರ್ಲಿ, ನಿಮ್ಗೀಗ ಇನ್ನೊಂದು ಕ್ವಶನ್ ಕೊಡ್ತೀನಿ. ನಿಮ್ದು ಎವರೇಜ್ ಬ್ರೇನ್ ಐತಿ ಅಥವಾ ಜೀನಿಯಸ್ ಬ್ರೇನ್ ಐತಿ ಅಂತ ನಿಮಗೆ ನೀವು ಟೆಸ್ಟ್ ಮಾಡ್ಕೋರಿ. ಏನಪ್ಪಾ ಅಂತಂದ್ರ 10 ಹಸು 10 ದಿನಗಳಲ್ಲಿ 10 ಚೀಲ ಮೇವು ತಿಂದ್ರ ಒಂದು ಹಸು 1 ದಿನದಲ್ಲಿ ಎಷ್ಟು ಚೀಲ ಮೇವು ತಿನ್ನತ್ತ? ಕ್ವಶನ್ ಭಾಳ ಈಜಿ ಐತ್ರಿ, ನೀವು ಭಾಳ ಡೀಪ್ ಥಿಂಕ್ ಮಾಡಿ ಆನ್ಸರ್ ರಾಂಗ್ ಹೇಳ್ಬೇಡ್ರಿ ಮತ್ತ. ಓಕೆ, ನಿಮ್ಮ ಆನ್ಸರ್ನ ತಪ್ಪದ ಕಮೆಂಟ್ ಮಾಡ್ರಿ, ನಾ ನಿಮ್ಮ ಆನ್ಸರ್ಗೆ ವೇಟಿಂಗ್ ಇದ್ದೀನಿ. ಇದೇ ಥರ ಮತ್ತೊಂದು ಟೆಸ್ಟ್ ತಗೊಂಡು ಬರ್ತೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ, ಅಂದ್ರ ನಿಮ್ಮ ಬ್ರೇನಿಗೆ ಮತ್ತೊಂದು ನೆಕ್ಸ್ಟ್ ವಿಡಿಯೋ ಸಿಗತ್ತಾ. ಓಕೆ, ಪಟ ಆನ್ಸರ್ ಮಾಡ್ರಿ, ಮತ್ತ ಮುಂದಿನ ವಿಡಿಯೋದಾಗ ಸಿಗೋಣ.